ನನ್ನ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಆರ್ಥಿಕ ನಮಸ್ಕಾರಗಳು. ಸಾಹಿತ್ಯ ಪ್ರೇಮಿಗಳಿಗಾಗಿ ಕಾದಂಬರಿಕಾರ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ಸ್ನೇಹಿತರೆ, ಕನ್ನಡ ಸಾಹಿತ್ಯವನ್ನು ಉಳಿಸುವುದು ಮತ್ತು ಓದುವ ಹವ್ಯಾಸವನ್ನು ಹಸನ್ಮುಖಗೊಳಿಸುವ ಉದ್ದೇಶದಿಂದ ಹೊಸ ತಲೆಮಾರಿನ ಭಾವನಾತ್ಮಕ ಕಥೆಗಳನ್ನು ನಿಮ್ಮ ಮುಂದಿರಿಸುತ್ತೇವೆ. ನೀವು ನಮಗೆ ನೀಡುವ ಬೆಂಬಲ ಅತ್ಯಂತ ಮುಖ್ಯ. ಈ ಕಥೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರಯತ್ನವೊಂದು ಒಂದು ಲೈಕ್ ಮೂಲಕ ಶ್ಲಾಘಿಸಿ. ಇತಿ ನಿಮ್ಮ ಕಾದಂಬರಿಕಾರ. ಇವತ್ತಿನ ಕಾದಂಬರಿ ಅಲೆಗಳಲ್ಲಿನ 2ನೇ ಅಂಕಣವನ್ನು ನಿಮ್ಮೊಂದಿಗೆ ಸಾದರಪಡಿಸ್ತಾ ಇದ್ದೀನಿ. ಯಾರು ಹೊಸದಾಗಿ ಈ ಒಂದು ಕಾದಂಬರಿಕಾರ ಯೂಟ್ಯೂಬ್ ವಾಹಿನಿಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಸಂಜೆ ಗುಂಡೂರಾಯರ ಆಫೀಸಿಗೆ ನಡೆದರು. ಶ್ರೀನಿಧಿರಾಯರು ಕೋರ್ಟಿನ ಬಳಿಯಿದ್ದ ರಾವ್ ಬಹದ್ದೂರ್ ಮಾರುಕಟ್ಟೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಕಾಳಿಂಗ ಆ್ಯಂಡ್ ಸನ್ಸ್ ಸೀರೆ ಅಂಗಡಿಯ ಮಹಡಿಯ ಮೇಲೆ ಒಂದು ಕೊಠಡಿಯಲ್ಲಿ ಗುಂಡೂರಾಯರ ಆಫೀಸು. ಚಿಕ್ಕ ಕೊಠಡಿ. ಒಂದು ಕಡೆ ಗೋಡೆ ಅಂಟಿದ್ದ ಶೆಲ್ಫಿನ ತುಂಬ ಪುಸ್ತಕಗಳು, ಮತ್ತೊಂದು ಕಡೆ ಗೋಡೆಗಿದ್ದ ಶೆಲ್ಫಿನ ತುಂಬ ಫೈಲುಗಳು. ಎರಡರ ಮಧ್ಯದ ಗೋಡೆಗೆ ಕುರ್ಚಿ, ಮುಂದೆ ಅಗಲವಾದ ಮೇಜು. ಕುರ್ಚಿಯಲ್ಲಿ ಗುಂಡೂರಾಯರು ಕುಳಿತಿದ್ದರು. ಅವರ ಎದುರು ಕುಳಿತು ಅವರು ಹೇಳುತ್ತಿದ್ದ ಉಕ್ತ ಲೇಖನವನ್ನು ಬರೆದುಕೊಳ್ಳುತ್ತಿದ್ದ ಕಾರ್ಕೂನ ಮಹಾದೇವ. ಶ್ರೀನಿಧಿರಾಯರು ಮೆಟ್ಟಿಲು ಹತ್ತಿ ಬರುವುದನ್ನು ಕಂಡು ಗುಂಡೂರಾಯರು ಸ್ವಾಗತಿಸಿದರು ಕುಳಿತಲ್ಲಿಂದಲೇ. ಬನ್ನಿ ಶ್ರೀನಿಧಿರಾಯರೇ, ಆಯಿತು ಕಚೇರಿ ಕೆಲಸ ಎಲ್ಲ? ಕೂತ್ಕೊಳ್ಳಿ. ಮಹಾದೇವ್, ಹೋಗಿ ಆಫೀಸಿಗೆ ಆರ್ಡರ್ ಮಾಡು. ಈಗ ಡಿಕ್ಟೇಟ್ ಮಾಡಿದ್ದಷ್ಟನ್ನು ಟೈಪ್ ಮಾಡಿಸಿಡು. ನಾಳೆ ಕೋರ್ಟಿನಲ್ಲಿ IA ಫೈಲ್ ಮಾಡಬೇಕು. ಪಾರ್ಟಿ ಬರ್ತಾರೆ. ಈಗ ಅವರ ಸಹಿ ಹಾಕಿಸಿಕೊಂಡು ಆ ಪದ್ಮಪ್ರಕಾಶ್ ನೋಟ್ರಿ ಹತ್ರ ಹೋಗಿ ಅಫಿಡವಿಟ್ ಮಾಡಿಸಿ IA ರೆಡಿ ಮಾಡಿಡು ಎಂದು ಕಾರ್ಕೂನ ಮಹಾದೇವಿಗೆ ಸೂಚನೆಗಳನ್ನಿತ್ತ ಗುಂಡೂರಾಯರು ಶ್ರೀನಿಧಿರಾಯರತ್ತ ಗಮನ ಹರಿಸಿದ್ದರು. ಏನು ಸ್ವಾಮಿ ಸಮಾಚಾರ? ಹೇಗಿದ್ದಾರೆ ನಿಮ್ಮ ಸೆಕ್ಷನ್ ಆಫೀಸರು? ನಮಗೆ ಏನಾದರೂ ಕೆಲಸ ಇದೆಯಂತೋ? ನಾನೇ ಬರಬೇಕು ಅಂತಿದ್ದೆ. ಆ ರಾಫೇಲ್ ಕಂಪ್ನಿ ಕೇಸ್ ಬಗ್ಗೆ ಮಾಹಿತಿಗಳು ಬೇಕಿತ್ತು. ಈ ಕೋರ್ಟ್ ಕೆಲಸದ ಮಧ್ಯೆ ನನ್ನ ಮಗನ ಮದುವೆಗೆ ಬೇರೆ ಓಡಾಡುವುದು ಆಗಿ ಪುರ್ಸೊತ್ತೇ ಆಗ್ತಿಲ್ಲ ನೋಡಿ. ಕಚೇರಿ ಕೆಲಸ ಅಲ್ಲ ಸ್ವಾಮಿ, ನಾನು ಬಂದದ್ದು ಸ್ವಲ್ಪ ವೈಯಕ್ತಿಕ ಸಮಸ್ಯೆ ಇತ್ತು, ಅದಕ್ಕೆ ತಮ್ಮ ಸಲಹೆ ಕೇಳುವುದಕ್ಕೆ ಬಂದೆ. ಶ್ರೀನಿಧಿರಾಯರು ಸಂಕೋಚದಿಂದ ಹೇಳಿದರು. ಏನದು ವೈಯಕ್ತಿಕ ಸಮಸ್ಯೆನಾ? ಅದು ನೋಡಿ ರಾಗ ಎಳೆದರು ಶ್ರೀನಿಧಿರಾಯರು. ಓಹೋ, ಏನೋ ನಿಮ್ಮ ಮಕ್ಕಳದೇನಾದರೂ ಸಮಸ್ಯೆನಾ? ನೀವು ರಾಗ ಎಳೆಯುವುದು ನೋಡಿದರೆ, ಹಿಂಸೆ ಪಡುವುದು ನೋಡಿದರೆ ಇದೇನು ಲವ್ ಮ್ಯಾರೇಜು ಕೇಸು ಹೇಗೆ? ಹೌದೇ ಶ್ರೀನಿಧಿರಾಯರೇ? ಗುಂಡೂರಾಯರ ತಮ್ಮ ಅನುಭವದಲ್ಲಿ ಇಂಥ ಹಲವಾರು ತಂದೆ ತಾಯಂದಿರನ್ನು ಕಂಡಿದ್ದರು. ತಮ್ಮಲ್ಲಿಗೆ ಬಂದಾಗ ಕೇಳಿಕೊಳ್ಳಲಾಗದೆ ಕೈ ಹಿಸುಕುತ್ತಾ ತಲೆ ತಗ್ಗಿಸಿ ಕುಳಿತುಕೊಳ್ಳುವಂತಹ ಪೋಷಕರ ನೇಕಾರ ಕಷ್ಟ, ಮಕ್ಕಳ ಲವ್ ಪ್ರಸಂಗಗಳು. ಶ್ರೀನಿಧಿರಾಯರು ನಿಟ್ಟುಸಿರು ಸೊಯ್ದರು. ಹೌದು ಸ್ವಾಮಿ, ನೀವು ಹೇಳಿದ್ದು ಸರಿ. ನಾನು 4 ಹೆಣ್ಣು ಮಕ್ಕಳ ತಂದೆ. ಅಲ್ಲ, ನನ್ನ ಮಗಳು ಮೋಹಿನಿ ಈಗ ಯಾರನ್ನೋ ಲವ್ ಮಾಡ್ತಿದ್ದಾಳಂತೆ. ಅದು ಇತರೆ ಜಾತಿಯ ಹುಡುಗ. ತನಗೆ ಇನ್ನೂ 3 ತಂಗಿಯರು ಇದ್ದಾರೆ ಅನ್ನುವ ಜವಾಬ್ದಾರಿ ಬೇಡವೇ ಸ್ವಾಮಿ? ಅವಳಿಗೆ ಹಾಳುದೋಳು ಇಷ್ಟ. ದಿವಸ ಕೆಲಸ ಮಾಡಿಬಿಟ್ಟು ಶ್ರೀನಿಧಿರಾಯರು ತಲೆ ಮೇಲೆ ಕೈ ಹೊತ್ತು ಕುಳಿತರು. ಸಮಾಧಾನ ಮಾಡಿಕೊಳ್ಳಿ ರಾಯರೇ, ಇಂದಿನ ಕಾಲದಲ್ಲಿ ಇದೆಲ್ಲ ಸರ್ವೇಸಾಮಾನ್ಯ. ಏನು ವಿಷಯ? ಗುಂಡೂರಾಯರು ಸಮಾಧಾನ ಮಾಡಿದರು. ಶ್ರೀನಿಧಿರಾಯರು ನಿಧಾನವಾಗಿ, ತಮ್ಮ ಮಗಳ ಪ್ರೇಮ ಪ್ರಸಂಗ ಅಭಯಂಕರ. ಅವಳನ್ನು ಮದುವೆ ಮಾಡಿಕೊಳ್ಳುವುದಾಗಿ
ತಮ್ಮ ಬಳಿ ಪ್ರಸ್ತಾಪಿಸಿದ್ದು ಎಲ್ಲವನ್ನೂ ತಿಳಿಸಿದರು. ನಿಮ್ಮ ಮಗಳು ಏನು ಓದ್ತಾ ಇದ್ದಾಳೆ? ಎಷ್ಟು ವಯಸ್ಸು? ಡಿಗ್ರಿ ಮುಗಿಸಿ MBA ಮಾಡುತ್ತಿದ್ದಾಳೆ ಸ್ವಾಮಿ. ಅಂದಮೇಲೆ ಮೇಜರು, ಇದರ ಬಗ್ಗೆ ಏನು ಮಾಡುವ ಹಾಗಿಲ್ಲ ಶ್ರೀನಿಧಿರಾಯರೇ. ಅವಳು ವಯಸ್ಸಿಗೆ ಬಂದಿದ್ದಾಳೆ, ತಡೆಯುವುದು ಸಾಧ್ಯವಿಲ್ಲದ ಮಾತು. ಏನಾದರೂ ಮಾಡಿ ನನ್ನ ಮರ್ಯಾದೆ ಉಳಿಸಿ ಸಾರ್. ನಾನು ಯೋಚನೆ ಮಾಡ್ತೀನಿ, ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಮುಂದಿನ ವಾರ ಬನ್ನಿ. ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ನಿಮ್ಮ ಮಗಳು, ಅವಳ ಪ್ರೇಮಿಯನ್ನು ಕರ್ಕೊಂಡು ಬನ್ನಿ. ಬುದ್ಧಿ ಹೇಳಿ ನೋಡೋಣ ಎಂದರು ಗುಂಡೂರಾಯರು. ವಕೀಲರ ಬಳಿ ಹೇಳಿಕೊಂಡ ಮೇಲೆ ಮನಸ್ಸಿನಲ್ಲಾಗುತ್ತಿದ್ದ ತುಮುಲ ಸ್ವಲ್ಪ ಕಡಿಮೆ ಅಂದಾಯಿತು. ಶ್ರೀನಿಧಿರಾಯರಿಗೆ ಮನೆಗೆ ಬಂದು ಕೂಡಲೇ ಮಡದಿಯನ್ನು ಕರೆದು ಮೇಲುಧ್ವನಿಯಲ್ಲಿ ತಾವು ವಕೀಲರ ಬಳಿಗೆ ಹೋಗಿದ್ದ ಬಗ್ಗೆ ತಿಳಿಸಿದರು. ಅವರೆಷ್ಟೇ ಮೇಲುಧ್ವನಿಯಲ್ಲಿ ಹೇಳಿದರೂ ಆ ಚಿಕ್ಕ ಮನೆಯಲ್ಲಿ ಎಲ್ಲರಿಗೂ ಕೇಳುವ ಸಾಧ್ಯತೆ ಇತ್ತದ್ದರಿಂದ ಅಡುಗೆ ಮನೆಯ ಪಕ್ಕದ ಕೋಣೆಯಲ್ಲಿ ಆಗತಾನೆ ಬಂದ ಬಟ್ಟೆ ಬದಲಿಸುತ್ತಿದ್ದ ಮೋಹಿನಿಗೆ ಅಸ್ಪಷ್ಟವಾಗಿ ವಕೀಲರು ಆಫೀಸ್ ಎಂಬೆಲ್ಲ ಮಾತುಗಳು ಕೇಳಿ ಅನುಮಾನ ಬಂದಿತ್ತು. ಅದೂ ಅಲ್ಲದೆ ಅಂದು ಬೆಳಗ್ಗೆಯಿಂದ ಅಮ್ಮ ಭಾಮಿನಿಯ ಮುಖ ಧುಮುಗುಳಿಸಿಕೊಂಡೇ ಇದ್ದಳು. ಮೋಹಿನಿಯೊಂದಿಗೆ ಸರಿಯಾಗಿ ಮಾತನಾಡಿರಲಿಲ್ಲ. ಆದ್ದರಿಂದ ಮೋಹಿನಿ ಕೂಡಲೇ ತನ್ನ ಮೊಬೈಲಿನಿಂದ ಅಭಯಂಕರನಿಗೆ ಫೋನ್ ಮಾಡಿದಳು. ಅಭಿ, ನಮ್ಮ ತಂದೆ ಅದೇನೋ ವಕೀಲರು ಅಂತ ಅಮ್ಮನ ಹತ್ರ ಗುಟ್ಟಾಗಿ ಹೇಳ್ತಿದ್ರು. ನನಗೇಕೋ ಭಯ ಆಗ್ತಿದೆ ಅಭಿ. ಏನು ಮಾಡೋದು ಈಗ? ಹೆದರಬೇಡ ಮೋನಿ, ಏನಾದರೂ ಮಾಡ್ತೀನಿ. ನೋಡು, ಒಂದು ಐಡಿಯಾ ಹೊಳಿತಿದೆ. ನಾಳೆ ಸಂಜೆ ನಾವು ಮನೆಯವರೆಲ್ಲ ತಿರುಪತಿಗೆ ಹೋಗ್ತಿದ್ದೀವಿ. ನೀನು ಬಂದು ಬಿಡು ನಮ್ಮ ಜೊತೆ. ಅಲ್ಲೇ ಮದುವೆ ಆಗಿಬಿಡೋಣ. ಅಭಯಂಕರ ಐಡಿಯಾ ನೀಡಿದ. ನಿಮ್ಮಪ್ಪ ಅಮ್ಮ ಸುಮ್ಮನೆ ಇರ್ತಾರಾ? ಕೋಪಿಸ್ಕೊಂಡ್ರೆ? ಹಾಗೇನೂ ಆಗಲ್ಲ. ನಾನು ಅವರಿಗೆ ಸರಿಯಾಗಿ ಹೇಳ್ತೀನಿ. ನೀನು ಹೆದರಬೇಡ. ಬೆಳಗ್ಗೆ ಕಾಲೇಜಿಗೆ ಹೊರಡುವಾಗ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್ ಜೊತೆಗೆ ಹೊರಟು ಬಿಡು. ಅಭಯಂಕರ ಧೈರ್ಯ ನೀಡಿದ. ಇಲ್ಲಪ್ಪ, ನಾನು ಹಾಗೇನಾದರೂ ಬ್ಯಾಗೇಜ್ ತಗೊಂಡು ಕಾಲೇಜಿಗೆ ಹೊರಡಕ್ಕಾಗುತ್ತಾ? ಹಾಗೆ ಹೊರಟರೆ ಎಲ್ರಿಗೂ ಏನಾದರೂ ಕಾರಣ ಹೇಳಬೇಕು. ಈಗಂತೂ ಅಮ್ಮನಿಗೆ ಅನುಮಾನ ಬಂದೇ ಬರುತ್ತೆ. ಅಭಿ, ಸರಿ, ಹಾಗಾದರೆ ಏನೂ ತರಬೇಡ. ನಾನು ನಿನಗೆ ಹೊಸ ಡ್ರೆಸ್ ಕೊಡಿಸ್ತೀನಿ. ಮದುವೆ ಗಿಫ್ಟ್ ಅನ್ಕೋ. ಸುಮ್ಮನೆ ಯಾವಾಗಲೂ ಕಾಲೇಜಿಗೆ ಹೊರಡು. ಹಾಗೆ ಬಂದುಬಿಡು. ಮೋನಿ, ನಾನು ನಿಮ್ಮ ಕಾಲೇಜಿನ ಬಳಿ 12 ಗಂಟೆಗೆ ಬರ್ತೀನಿ ನಿನ್ನ ಪಿಕಪ್ ಮಾಡೋಕ್ಕೆ. ಹಿರಿಯರು ತಮ್ಮ ಮರ್ಯಾದೆ ಕಾಪಾಡಲು ತಯಾರಿ ನಡೆಸುತ್ತಿದ್ದರೆ ಕಿರಿಯರು ತಮ್ಮ ಪ್ರೇಮವನ್ನು ರಕ್ಷಿಸಿಕೊಳ್ಳಲು ತಯಾರಿ ನಡೆಸಿದರು. 3ನೇ ದಿವಸ ರಾತ್ರಿ 7:30 ಆದರೂ ಮೋಹಿನಿ ಮನೆಗೆ ಹಿಂತಿರುಗಿರಲಿಲ್ಲ. ಭಾಮಿನಿಗೆ ಆತಂಕ ಆರಂಭವಾಗಿತ್ತು. ಶ್ರೀನಿಧಿರಾಯ ಗೇಟಿನ ಬಳಿ ಬರುತ್ತಿದ್ದುದನ್ನು ಕಂಡು ಭಾಮಿನಿ ಅವಸರದಿಂದ ಹೊರಬಂದು ಮೋಹಿನಿ ಇನ್ನೂ ಬಂದಿಲ್ಲ ಎಂದು ತಿಳಿಸಿದರು. ವಿಷಯ ತಿಳಿದ ಶ್ರೀನಿಧಿರಾಯರು ಹೌಹಾರಿದರು. ಕೂಡಲೇ ವಕೀಲ್ ಗುಂಡೂರಾಯರಿಗೆ ಫೋನಾಯಿಸಿದರು. ಗುಂಡೂರಾಯರು ಇದು ಹೀಗೆ ಆಗಬಹುದೆಂದು ಊಹಿಸಿದ್ದರೂ ಶ್ರೀನಿಧಿರಾಯರಿಗೆ ತಿಳಿಸಿರಲಿಲ್ಲ. ಬೆಳಿಗ್ಗೆಯವರೆಗೂ ನೋಡಿ ನಂತರ ಬೇಕಿದ್ದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಎಂದರು. ಮಾರನೇ ಬೆಳಗ್ಗೆ ಎದ್ದು ಕೂಡಲೇ ಶ್ರೀನಿಧಿರಾಯರು ಪೊಲೀಸ್ ಠಾಣೆಗೆ ಹೋಗಿ ಮಗಳು ಕಾಣೆಯಾಗಿದ್ದಾಳೆಂದು ದೂರು ನೀಡಿದರು. ಅಭಯಂಕರ ಅವರ ಕುಟುಂಬದವರ ಮೇಲೆ ತಮಗೆ ಗುಮಾನಿ ಇರುವುದನ್ನು ತಿಳಿಸಿದರು. ಹಾಗೆ ವಕೀಲ್ ಗುಂಡೂರಾಯರು SI ಬಳಿ ಫೋನಿನಲ್ಲಿ ಮಾತನಾಡಿದರು. ದೂರು ನೀಡಿದ ಮಾರನೆಯ ಬೆಳಗ್ಗೆ ತಿರುಪತಿಯಿಂದ ಹಿಂತಿರುಗಿ ಬಂದ ಅಭಯಂಕರನ ಮನೆಯವರಿಗೆ ಆಘಾತ ಕಾದಿತ್ತು. ಪೊಲೀಸ್ ಠಾಣೆಯಿಂದ ಪೇದೆಯೊಬ್ಬ ಬಂದು, ಯಾರು ಮನೆ ಯಜಮಾನರು? ಸಾಹೇಬರು ಕರೆತಿದ್ದಾರೆ, ಬನ್ನಿ ಕೂಡಲೇ ಎಂದು ಜಬರಿಸಿದ. ಅಭಯಂಕರನ ತಂದೆ ಯಾತಕ್ಕೆ ಕರೆಯುತ್ತಿದ್ದಾರೆ, ಏನು ವಿಷಯ ಎಂದು ಕೇಳಿದರೆ, ಮನೆಯವರನ್ನೆಲ್ಲ ಕರ್ಕೊಂಡು ಬರಬೇಕು, ಸುಮ್ಮನೆ ಬನ್ರಿ, ಇಲ್ಲಾಂದರೆ ಅರೆಸ್ಟ್ ಮಾಡಬೇಕಾಗುತ್ತೆ ಎಂದು ದಬಾಯಿಸಿ ನಡೆದಿದ್ದ ಆ ಪೇದೆ. ಇನ್ನೂ ಸರ್ವೀಸ್ನಲ್ಲಿದ್ದ ಅಭಯಂಕರನ ತಂದೆ ಆಫೀಸಿಗೆ ಹೊರಡುವ ಮೊದಲು ಪೊಲೀಸ್ ಸ್ಟೇಷನ್ನಿಗೆ ಹೊರಟರು. ಇಷ್ಟು ವರ್ಷದ ಅವರ ಜೀವನದಲ್ಲಿ ಎಂದು
ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದ್ದವರಲ್ಲ. ಎದೆ ಡವ ಗುಟ್ಟುತ್ತಿತ್ತಾದರೂ ಯಾರಿಗೂ ಆ ಬಗ್ಗೆ ತಿಳಿಯುವಂತಿಲ್ಲ. ಧೈರ್ಯದ ಮುಖವಾಡ ಧರಿಸಿದ್ದರು. ಪ್ರಯತ್ನಪಟ್ಟು ಆದರೂ ಮುಖ ಬೆವರುತ್ತಿತ್ತು. ತಮ್ಮ ಗುರುತಿನ ಕಾರ್ಡನ್ನು ಹಿಡಿದುಕೊಂಡಿದ್ದರು. ಏನಾದರೂ ಕೆಲಸಕ್ಕೆ ಬರಬಹುದೇನೋ ಎಂದು ಜೊತೆಯಲ್ಲಿ ಅಭಯಂಕರನು ನಡೆದ. ಅಭಯಂಕರ್ ಯಾರು ಅಬ್ಬರಿಸಿದ SI ಕೈಯಲ್ಲಿರುವ ದೊಣ್ಣೆಯನ್ನು ಟೇಬಲ್ಗೆ ಬಡಿಯುತ್ತಾ ಹೆದರುತ್ತಲೇ ನಮಸ್ಕರಿಸಿದ ಅಭಯಂಕರ್. ಏನಯ್ಯ ನಿನಗೆ ಕೆಲಸ? ಮರ್ಯಾದಸ್ಥರ ಮನೆ ಹೆಣ್ಣುಮಕ್ಕಳನ್ನು ಹಾರಿಸಿಕೊಂಡು ಹೋಗುವುದೇನಾ? ಅಭಯಂಕರ್ನನ್ನು ಕೆಕ್ಕರಿಸಿಕೊಂಡು ನೋಡಿದ SI. ಅವನದೇನು ತಪ್ಪಿಲ್ಲ ಸಾರ್. ಮಗನ ಪರ ವಹಿಸಿ ಮಾತನಾಡಲು ಹೊರಟ ಅವನ ತಂದೆಯ ಬಾಯಿ ಮುಚ್ಚಿಸಿದ್ದ SI. ಸುಮ್ಮನೆ ಬಾಯಿ ಮುಚ್ಚ್ರಿ, ಮಕ್ಕಳನ್ನು ಬೆಳೆಸೋದು ಹೀಗೇನಾ? ತಪ್ಪು ಮಾಡಿದ್ರೂ ಅವರ ಪರನೇನ ವಹಿಸಿ ಕೋತೀರಿ? ನಿಮ್ಮಂಥವರಿಂದಲೇ ಇಂಥ ಯುವಕರು ಹಾಳಾಗ್ತಾ ಇರುವುದು. ಜವಾಬ್ದಾರಿ ಬೇಡವೇನ್ರಿ? ಎಲ್ಲಿ ಮುಚ್ಚಿಬಿಟ್ಟಿದ್ದೀರಾ? ಹುಡುಗಿನ ಕರೆಸ್ರಿ, ಇಲ್ಲಾಂದರೆ ಇಬ್ಬರನ್ನು ಒದ್ದು ಒಳಗೆ ಹಾಕಿಬಿಡ್ತೀನಿ. ಕಂಬಿ ಎಣಿಸಿದ್ರೆ ಬುದ್ಧಿ ಬರುತ್ತೆ. ಕರೆಸ್ರಿ ಹುಡುಗಿನ, ಮತ್ತೊಮ್ಮೆ ಅಬ್ಬರಿಸಿದ SI. ಅವನ ಅಬ್ಬರಕ್ಕೆ ಗಾಬರಿಗೊಂಡು ಅಭಯಂಕರ್ನ ತಂದೆ ಮನೆಗೆ ಫೋನ್ ಕರೆ ಮಾಡಿ ಹೆಂಡತಿಯೊಂದಿಗೆ ಕೂಡಲೇ ಮೋಹಿನಿಯನ್ನು ಕರೆದುಕೊಂಡು ಬರುವಂತೆ ತಿಳಿಸಿದರು. ಅಭಯಂಕರನ ತಾಯಿಯ ಮೋಹಿನಿಯೊಂದಿಗೆ ಅರ್ಧ ಗಂಟೆಯಲ್ಲಿ ಪೊಲೀಸ್ ಠಾಣೆಯ ಬಳಿ ಬಂದಿದ್ದರು. ಠಾಣೆಯ ಹೊರಗೆ ಕಾಯುತ್ತಿದ್ದ ಅಭಯಂಕರನ ತಂದೆ ಅವರಿಬ್ಬರನ್ನು ಕರೆದುಕೊಂಡು ಒಳಗೆ ಬಂದರು. ಮೋಹಿನಿಯ ಕುತ್ತಿಗೆಯಲ್ಲಿ ಅರಸಿನದ ದಾರ, ಅರಸಿನದ ಕೊಂಬು, ಕೈ ತುಂಬ ಹಸಿರು ಬಳೆ, ಚೂಡಿದಾರ್ ಏರಿಸಿದ್ದರು. ಮದುಮಗಳ ಕಳೆಯು ಮುಖ ತುಂಬಿತ್ತು. ಇನ್ನೂ ಸ್ನಾನವಾಗಿರಲಿಲ್ಲ. ಬೆಳಗ್ಗೆ ಊರಿನಿಂದ ಬಸ್ ಪ್ರಯಾಣ ಮಾಡಿ ಬಂದವರು ಇನ್ನೂ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಇಬ್ಬರು ಹೆಂಗಸರ ತಲೆಗೂದಲು ಕೆದರಿತು. ಮುಖದಲ್ಲಿ ಗಾಬರಿ, ಭಯ ಎದ್ದು ಕಾಣುತ್ತಿತ್ತು. SI ಶ್ರೀನಿಧಿರಾಯರಿಗೆ ಕರೆ ಕಳುಹಿಸಿದರು. ಕರೆಯಲು ಹೋಗಿದ್ದ ಪೊಲೀಸರು ಪೇದೆಯೊಂದಿಗೆ ಶ್ರೀನಿಧಿರಾಯರು ಹಾಗೂ ಭಾಮಿನಿ ಇಬ್ಬರು ಬಂದಿದ್ದರು. ಮಗಳ ಮುಖ ಕಂಡು ಕೂಡಲೇ ಭಾಮಿನಿ ದುಃಖ ಮಿಶ್ರಿತ ಸಿಟ್ಟಿನಿಂದ, ಅಯ್ಯೋ ಮನೆ ಹಾಳಿ, ನಮ್ಮ ಮರ್ಯಾದೆನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆಲ್ಲ. ಹೆತ್ತ ತಂದೆ ತಾಯಿಗಿಂತ ನಿನಗೆ ಈ ಹಾಳು ಮುಖದವನೇ ಹೆಚ್ಚಾಗಿ ಹೋದ್ನಾ? ಎಲ್ಲಿ ಹಾಳೋಗಿದ್ದೀಯೇ? ಬಾಯಿ ಬಿಡು, ಮನೆಗೆ ಬಾ, ಬಿಗಿದು ಬಿಡ್ತೀನಿ ನಿನ್ನನ್ನು, ಬಡಬಡಿಸುತ್ತಿದ್ದಳು. ಮೋಹಿನಿ ಹೆದರಿಕೆ ಅವಮಾನಗಳಿಂದ ಅಭಯಂಕರ್ನ ಹಿಂದೆ ಸರಿದು ನಿಂತಳು. ತಾಯಿಗೆ ಮುಖ ತೋರುವ ಧೈರ್ಯ ಇರಲಿಲ್ಲ. ನೋಡಿ ಸ್ವಾಮಿ, ನಿಮ್ಮ ಮಗಳನ್ನು ಹುಡುಕಿದ್ದೀವಿ, ಕರ್ಕೊಂಡು ಹೋಗಿ. ಅದೇನು ಮಾಡ್ಕೊಂಡಿದ್ದಾಳೋ, ಎಲ್ಲಿಗೆ ಹೋಗಿದ್ಲೋ ಕೇಳಿ. ಈ ಬಡಾವಣೆಯಲ್ಲಿ ನೀವು ಅನೇಕ ವರ್ಷಗಳಿಂದ ಮರ್ಯಾದೆಯಾಗಿದ್ದವರು ಅಂತ ಅನಿಸಿತ್ತು. ನಿಮ್ಮ ಮುಖ ನೋಡಿ ಇನ್ನೂ ದೂರನ್ನು ಬರವಣಿಗೆಯಲ್ಲಿ ತಗೊಂಡಿಲ್ಲ. ಮನೆಗೆ ಕರ್ಕೊಂಡು ಹೋಗಿ ಬುದ್ಧಿ ಹೇಳಿ. ಬಾರೇ ಮನೆ ಹಾಳಿ ಎಂದು ಮೋಹಿನಿಯ ಕೈ ಹಿಡಿದು ಎಳೆಯಲು ಹೋದ ಭಾಮಿನಿಯ ಕೈಗೆ ಸಿಗದೆ ಕುಸಿರಿಕೊಂಡು ಹಿಂಜರಿದ ಮೋಹಿನಿ, ನಾನು ಮನೆಗೆ ಬರೋಲ್ಲ ಎಂದಳು. ಯಾಕೆ ಬರೋಲ್ಲ? ಎಲ್ಲಿಗೆ ಹಾಳಾಗಿ ಹೋಗಿದ್ದೆ? ಕೂಗಿದಳು ಭಾಮಿನಿ. ಅಮ್ಮ, ನಾನು ಅಭಯಂಕರ ಮದುವೆ ಆಗಿದ್ದೀವಿ, ತಿರುಪತಿಗೆ ಹೋಗಿದ್ವಿ. ಅಯ್ಯೋ ಅಯ್ಯೋ ಅಯ್ಯೋ, ಮದುವೆ ಆಗೋಕ್ಕೆ ನಿನಗೇನು ಅವಸರ? ಬಂದಿದ್ದು ಹೆತ್ತವರ ನಾವೇನು ಸತ್ತು ಹೋಗಿದ್ವಾ? ಹೇಳೋಕ್ಕೇನಾಗಿತ್ತು? ನಾನು ಹೇಳಿದರೆ ನೀನು ಒಪ್ತಾ ಇದ್ದೀಯಾ? ಅಪ್ಪ ಆಗಲೇ ಲಾಯರ್ ಆಫೀಸಿಗೆ ಹೋಗಿದ್ದು ನನಗೇನು ತಿಳಿರಲಿಲ್ಲ ಅಂದ್ಕೊಂಡ್ಯಾ? ಅದಕ್ಕೆ ಮದುವೆ ಆದೆ. ಅಭಯಂಕರ್ ನಾನು ಇಬ್ಬರೂ ಒಬ್ಬರು ಪ್ರೀತಿಸ್ತಿದ್ದೀವಿ. ಅವನಿಲ್ಲದೆ ನಾನು ಬದುಕಿರೋಕ್ಕಾಗಲ್ಲ. ಮೋಹಿನಿ ಎಲ್ಲಿಂದಲೂ ಧೈರ್ಯ ತಂದುಕೊಂಡು ಮಾತನಾಡಿದಳು. ಪ್ರೀತಿ ಅಂತೆ ಪ್ರೀತಿ, ಹಾಗೆಂದ್ರೇನು ಅಂತ ನಿನಗೆ ಗೊತ್ತೇನು? ನಿನ್ನನ್ನು ಹೊತ್ತು ಹೆತ್ತು ಸಲಹಿದ್ದೆವೆಲ್ಲ ಇಷ್ಟು ವರ್ಷ ನಮ್ಮ ಜೀವ ತೊಯ್ದು ಅದೇನೋ ನಿನಗೆ ಬೆಲೆನೇ ಇಲ್ವಾ? ಇದೇನೋ ಪ್ರೀತಿ ಅಲ್ವಾ? ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಹೂವಿನಂತೆ ಸಾಕಿದ್ದಕ್ಕೆ ಕೊಟ್ಟೆಯಲ್ಲ ಪಾರಿತೋಷಕ. ಮಾನ 3 ಕಾಸಿಗೆ ಹರಾಜು ಹಾಕಿಬಿಟ್ಟಿಯಲ್ಲೇ? ಭಾಮಿನಿ ಅಳುತ್ತಾ ಕೂಗಾಡಿದಳು.
ಶ್ರೀನಿಧಿರಾಯರು ಅವಳನ್ನು ಸಮಾಧಾನಪಡಿಸುತ್ತಾ ಕೈ ಹಿಡಿದು ಬಾಗಿಲು ಕಡೆ ನಡೆದರು. ಇಂಥ ಲವ್ ಕೇಸು ಬರ್ತಾನೇ ಇರ್ತಾವೆ. ಶ್ರೀನಿಧಿರಾಯರೇ, ವಕೀಲರೇ, ಕೇಸ್ ಬುಕ್ ಮಾಡಬೇಡಿ. ಬುಕ್ ಆದರೆ ಮಧ್ಯಮದವರ ಕೈಗೆ ಸಿಗುತ್ತೆ. ಪಾಪ ಜಗಜಾಹೀರಾಗಿ ಬಿಡುತ್ತೆ. ಹೆಣ್ಣು ಮಕ್ಕಳಿರುವ ಮನೆ ನಿಮ್ಮದು ಅಂತ ಹೇಳಿದ್ರು. ಮನಸೊಪ್ಪಿದ್ದಾರೆ, ಮದುವೆ ಆಗಿದ್ದಾರೆ, ಬಿಟ್ಟು ಬಿಡಿ. ಏನು ಮಾಡ್ತೀರಾ? ಇಬ್ಬರು ಮೇಜರ್ಸ್. ಇಂತಹ ಲವ್ ಕೇಸು ಬರ್ತಾನೆ ಇರ್ತಾವೆ. ಶ್ರೀನಿಧಿರಾಯರೇ, ವಕೀಲರೇ, ಕೇಸ್ ಬುಕ್ ಮಾಡಬೇಡಿ. ಬುಕ್ ಆದರೆ ಮಧ್ಯಮದವರ ಕೈಗೆ ಸಿಗುತ್ತೆ. SI ಹೇಳಿದರು. ಹಲವಾರು ಕೇಸುಗಳಲ್ಲಿ ನಾವೇ ಠಾಣೆಯಲ್ಲೇ ಮದುವೆ ಮಾಡಿಸಿದ್ವಿ. ಹೀಗೆ ಓಡಿ ಹೊರಹೋದ ಮೇಲೆ ಅವರಿಬ್ಬರೇ ಮದುವೆಯಾಗುವುದು ಒಂದು ರೀತಿ ಒಳ್ಳೆಯದೇ ಅಲ್ವೇ? ಭಾಮಿನಿ ಶ್ರೀನಿಧಿರಾಯರು ಬಂದ ದಾರಿಗೆ ಸೊಂಕ ಇಲ್ಲವೆಂದುಕೊಂಡು ಹೊರಟಿದ್ದರು. ಭಾಮಿನಿ ಅಳುತ್ತಾ ಗೋಳಾಡುತ್ತಾ ಹೋಗುತ್ತಿದ್ದರೆ ಶ್ರೀನಿಧಿರಾಯರು ದಿಕ್ಕೇ ತೋಚದೆ ಅವಳ ಹಿಂದೆ ತಲೆ ತಗ್ಗಿಸಿ ನಡೆಯುತ್ತಿದ್ದರು. ಸದ್ಯ ಬೇರೇನೂ ಹೆಚ್ಚಿನ ಕ್ರಮ ನಡೆಯಲಿಲ್ಲವೆಂದು ಸಮಾಧಾನದಿಂದ ಅಭಯಂಕರನ ತಂದೆ ಎಲ್ಲರೊಂದಿಗೆ ಹಿಂತಿರುಗಿದ್ದರು. ಅಷ್ಟೂ ಹೊತ್ತಿಗೆ ಮಧ್ಯಾಹ್ನ 3 ಗಂಟೆಯಾಗಿತ್ತು. ಸೂರ್ಯ ಅಗಸದಲ್ಲಿ ಮೇಲೇರಿದ್ದಂತೆ ಅಭಯಂಕರನ ತಾಯಿಗೆ ಅಸಮಾಧಾನ, ಸಿಟ್ಟುಗಳು ಏರಿದ್ದವು. ಮನೆಗೆ ಕಾಲಿಡುತ್ತಿದ್ದಂತೆಯೇ ಮನೆಯವರಿಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿಸಿಬಿಟ್ಟರು. ಇನ್ನೇನು ಕಾದಿದೆಯೋ ನಮಗೆ ಎಂದು ಮೋಹಿನಿಯ ಮೇಲೆ ಕೋಪ ತೋರಿಸಲಾರಂಭಿಸಿದ್ದಳು. ಮದುವೆಗೆ ಮೊದಲು ಮೋಹಿನಿಯೊಂದಿಗೆ ಸ್ನೇಹಿತೆಯಂತೆ ಮಾತನಾಡುತ್ತಿದ್ದ ಆಕೆ ಇದ್ದಕ್ಕಿದ್ದಂತೆ ವೈರಿಯಾಗಿ ಕಂಡಳು. ಮೋಹಿನಿಯನ್ನು ಅಂದಿನಿಂದಲೇ ಪ್ರಾರಂಭವಾಗಿತ್ತು. ಮೋಹಿನಿಗೆ ಸಂಸಾರ ಜೀವನದ ಬೇಗ ಅತ್ತೆಯ ಕಾಟ. ಮನೆಗೆ ಹಿಂತಿರುಗಿದ ಶ್ರೀನಿಧಿರಾಯರು 2ನೆಯ ಬಾರಿ ಗುಂಡೂರಾಯರಿಗೆ ಫೋನ್ ಮಾಡಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದರು. ಆಗಿದ್ದಾಗಿ ಹೋಗಿದೆ ಶ್ರೀನಿಧಿರಾಯರೇ, ಹೋಗಲಿ, ನಿಮ್ಮ ನೆಂಟರಿಷ್ಟರನ್ನೆಲ್ಲ ಕರೆದು ಒಂದು ಊಟ ಹಾಕಿಬಿಡಿ, ಎಲ್ಲ ಸರಿ ಹೋಗುತ್ತೆ. ಈ ರೀತಿ ಮದುವೆಗಳು ಹೊಸದೇನಲ್ಲ ಎಂದ ಗುಂಡೂರಾಯರ ಮಾತು ಸರಿ ಎನಿಸಿತು ಶ್ರೀನಿಧಿರಾಯರಿಗೆ. ಧೈರ್ಯ ಮಾಡಿ ಭಾಮಿನಿಯನ್ನು ಒಪ್ಪಿಸಿ ರಿಸೆಪ್ಷನ್ ಏರ್ಪಾಡು ಮಾಡಲು ಇಬ್ಬರು ಅಭಯಂಕರನ ಮನೆಗೆ ಹೋದರು. ಪೊಲೀಸು ಠಾಣೆಯಲ್ಲಿ ಮೊದಲು ಭೇಟಿಯಾಗಿದ್ದ ಬೀಗರುಗಳು ಭಾಮಿನಿ ಶ್ರೀನಿಧಿರಾಯರನ್ನು ಮನೆ ಬಾಗಿಲಿನಲ್ಲಿ ಕಂಡು ಕೂಡಲೇ ಸಿಡಿದೆದ್ದರು. ನಿಮ್ಮ ಮಗಳು ಬಾಳು ಹಸನು ಮಾಡಲು ಒಪ್ಪಿದ್ದಕ್ಕೆ ನಮಗೆ ಪೊಲೀಸ್ ಠಾಣೆಯ ದರ್ಶನ ಮಾಡಿಸಿದ್ದೀರಿ. ಅಷ್ಟೇ ಸಾಲದೇನೋ, ಈಗ ಮತ್ತೇನು ಮಾಡಲು ಬಂದ್ರಿ? ನಿಮ್ಮದು ಇಂತಹ ಹುಟ್ಟು ಅಂತ ಮೊದಲೇ ತಿಳಿದಿದ್ದರೆ ಈ ಮದುವೆ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ಆ ಚಾತುರ್ಯ ಆಗಿ ಹೋಯಿತು ನಮ್ಮ ಜೀವನದಲ್ಲಿ. ನಿಮ್ಮ ಮಗಳ ಬಿಳಿ ತೊಗಲಿಗೆ ಮಾರುಹೋದ ನಮ್ಮ ಮಗ. ಇನ್ನು ಏನೇನು ಕಾದಿದೆಯೋ ನಮ್ಮ ಬಾಳಲ್ಲಿ ದೇವರೇ ತಿಮ್ಮಪ್ಪ ಎಂದು ಅಭಯಂಕರನ ತಾಯಿ ಒಂದೇ ಸಮನೆ ಬಾಯಿ ಮಾಡಲಾರಂಭಿಸಿದ್ದಳು. ಅಷ್ಟರಲ್ಲಿ ಬಂದ ಅಭಯಂಕರನ ತಂದೆ ಆಕೆಯನ್ನು ಸುಮ್ಮನಿರಲು ಹೇಳಿ ಶ್ರೀನಿಧಿರಾಯರು ಬಂದ ಉದ್ದೇಶವೇನೆಂದು ಬಿಗುವಾಗಿ ಕೇಳಿದರು. ಆ ವೇಳೆಗಾಗಲೇ ಭಾಮಿನಿಯ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಕಣ್ಣೀರ ಧಾರೆ ಒರೆಸುತ್ತಾ ನಿಂತಳು. ಶ್ರೀನಿಧಿರಾಯರೇ ಮಾತನಾಡಿದರು. ನೋಡಿ ಸ್ವಾಮಿ, ನಮ್ಮ ಮಗಳು ನಮಗೆ ತಿಳಿಸದೇ ಮನೆಯಿಂದ ಹೊರಬಂದಿದ್ದು ನಮಗೆ ಬಹಳ ನೋವಾಗಿದೆ, ತೀವ್ರ ಆಘಾತ ಮಾಡಿದೆ. ಅದಕ್ಕಾಗಿ ನಾವು ಅಂತಹ ಕ್ರಮ ಕೈಗೊಳ್ಳಬೇಕಾಯಿತು. ವಕೀಲರ ಸಲಹೆ ಮೇರೆಗೆ ಅವಳ ಎಲ್ಲಿ ಹೋದಳು, ಏನಾಯಿತು ಎಂಬ ಆತಂಕ ಬೇರೆ ಆಗಿತ್ತು. ಅಲ್ಲ, ನಮ್ಮ ಮಗಳು ಮದುವೆಯ ಬಗ್ಗೆ ಯೋಚಿಸುತ್ತಿದ್ದಾಳೆಂಬ ಸುಳಿವೇ ನಮಗಿರಲಿಲ್ಲ ಸ್ವಾಮಿ. ನಾವು ಹೆಣ್ಣು ಹೆತ್ತವರು. ಏನು ಅಚಾತುರ್ಯ ಆಗಿ ಹೋಗಿದೆ, ಅದನ್ನೇ ಸರಿಪಡಿಸೋಣ ಎಂದು ನನ್ನ ಇಂಗಿತ. ಜೀವನದಲ್ಲಿ ನಮಗೆ ಬೇಕಾದದ್ದು ಸಿಗಲು ಬಹಳ ಪುಣ್ಯ ಮಾಡಿರಬೇಕಂತೆ. ಇಲ್ಲವಾದರೆ ಸಿಕ್ಕದ್ದರಲ್ಲಿ ಸಂತೋಷ ಪಡಬೇಕೆನ್ನುವುದು ನನ್ನ ಅಭಿಪ್ರಾಯ. ಈಗ ನಡೆದು ಹೋದ ಅಚಾತುರ್ಯಕ್ಕೆ ಏನು ಮಾಡಲಾಗದು. ಕಾಲ ಹಿಂದಕ್ಕೆ ಸರಿಯೋಲ್ಲ. ಇನ್ನು ಮುಂದಾದರೂ ಮಕ್ಕಳ ಬಾಳು ಸುಗಮವಾಗಿ ನಡೆಯಲಿ ಅನ್ನುವ ಉದ್ದೇಶದಿಂದ ನಾವು ರಿಸೆಪ್ಷನ್ ಏರ್ಪಾಡು ಮಾಡೋಣ ಅಂತ ಅಂದುಕೊಂಡೇವು. ನೆಂಟರಿಷ್ಟರನ್ನು ಕರೆದು ಅರತಕ್ಷತೆ ಮಾಡೋಣ. ದೇವರ ಸಕ್ಷಮದಲ್ಲಿ ಅವರಿಬ್ಬರು ದಂಪತಿಗಳಾಗಿದ್ದಾರೆ. ಬಂಧುಗಳ
ಮಕ್ಷಮದಲ್ಲಿ ಅವರಿಬ್ಬರಿಗೂ ಆಶೀರ್ವಾದಿಸಿದರೆ ನಮ್ಮ ಮನಸ್ಸಿಗೂ ಸಮಾಧಾನ ಸಿಗುತ್ತದೆ. ದಯವಿಟ್ಟು ತಾವು ಇಲ್ಲ ಅನ್ನಬಾರದು. ದೊಡ್ಡ ಮನಸ್ಸು ಮಾಡಿ ಅಂತ ಕೋರಿಕೊಳ್ಳುತ್ತಿದ್ದೀನಿ. ಈಗ ನಿಮಗಾದ ತೊಂದರೆ, ಮಾನಸಿಕ ನೋವು, ಅವಮಾನಗಳಿಗೆ ನಾನು ಕ್ಷಮೆ ಕೋರುತ್ತೇನೆ. ಕ್ಷಮಿಸಿ. ಶ್ರೀನಿಧಿರಾಯರು ಅಂಗಲಾಚಿದರು. ಅಲ್ಲೇ ಹಜಾರದ ಗೋಡೆಯ ಹಿಂದೆ ನಿಂತಿದ್ದ ಮೋಹಿನಿಗೆ ತಾನೆಂಥ ಕೆಲಸ ಮಾಡಿದೆ ಎಂದು ಹಳಿದುಕೊಳ್ಳುವಂತಾಗುತ್ತಿತ್ತು. ತನ್ನ ವರ್ತನೆಯಿಂದ ತಂದೆ ತಾಯಿಗಳು ದೀನ ಸ್ಥಿತಿ ಇಳಿಯಬೇಕಾಯಿತು, ತಲೆ ತಗ್ಗಿಸುವಂತಾಯಿತು ಎಂಬ ಅರಿವು ಅವಳ ಮನಸ್ಸನ್ನು ಹಿಂಡುತ್ತಿತ್ತು. ಇಷ್ಟು ವರ್ಷ ಸಮಾಜದಲ್ಲಿ ಬಡತನವಿದ್ದರೂ ಒಂದು ಮರ್ಯಾದಸ್ಥರ ಕುಟುಂಬ ಎಂಬ ಗೌರವ ಹೊಂದಿದ್ದ ತನ್ನ ತಂದೆ ಈಗ ತಪ್ಪಿಸ್ಥರಂತೆ ಹಿಳಿಯಾಗಿ ಅಂಗಲಾಚುವಂತಾಗಿದೆಯಲ್ಲ ಎಂದು ಹಲುಬಿದಳು ಮೋಹಿನಿ. ಆದರೆ ಬಾಯಿ ತೆರೆದು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬಾಯಿ ತೆರೆದರೆ ಮತ್ತಷ್ಟು ಬಿಗಳಾಯಿಸುವ ಪರಿಸ್ಥಿತಿ. ತನಗೆ ಪ್ರೇಮ ವಿವಾಹ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು. ಪ್ರೀತಿ ಪ್ರಣಯಗಳ ಗುಂಗಿನಲ್ಲಿದ್ದಾಗ ಅದರ ಪರಿಣಾಮವೇನಾಗಬಹುದೆಂಬುದರ ಬಗ್ಗೆ ಕಿಂಚಿತ್ತೂ ಆಲೋಚನೆ ಮಾಡಿರಲಿಲ್ಲ. ಅವರಿಬ್ಬರೂ ಹಾಗೆ ಯೋಚಿಸಬೇಕೆಂದು ತಿಳಿಯುವಷ್ಟು ಬುದ್ಧಿಯೂ ಇರಲಿಲ್ಲ. ಈಗ ಅಭಯಂಕರ ಮೋಹಿನಿಯರಿಗೆ ಆಕಾಶದಿಂದ ಪಾತಾಳಕ್ಕೆ ಹಠಾತ್ತನೆ ಕುಸಿದು ಅನುಭವ ಬಾನಲ್ಲಿ ತೇಲಾಡುತ್ತಿದ್ದ ಅವರಿವರರ ಪ್ರೇಮ ಪಕ್ಷಿಯ ರೆಕ್ಕೆ ಮುರಿದಿತ್ತು. ವೈವಾಹಿಕ ಬಂಧನ ಹೃದಯವನ್ನು ಆವರಿಸಿದ್ದು. ಪ್ರೇಮ ಸ್ಪಂದನ ಮಾಯವಾಗಿ ಅಲ್ಲಿ ಏನೋ ಒಂದು ರೀತಿಯ ತಪ್ಪಿತಸ್ಥವ ಭಾವ, ಭಯ, ನೋವು, ಅವಮಾನಗಳು ಮನೆ ಮಾಡಿದ್ದವು. ಏಕಾದರೂ ನಾನು ಹೀಗೆ ಮಾಡಿದ್ದೇನೋ ಎಂದು ಪ್ರಾಯಶ್ಚಿತ್ತ ಮನೋಭಾವನೆ ಮೋಹಿನಿಯಲ್ಲಿ ಮೂಡಿತು. ಮಧುಚಂದ್ರ ನವಿರಾದ ಭಾವದಲ್ಲಿ ಮುಳುಗಿ ಆನಂದದಿಂದ ತೇಲಾಡಬೇಕಿದ್ದ ಅವಳ ನೂತನ ವೈವಾಹಿಕ ಜೀವನದ ಮೊದಲ ದಿವಸ ಪೊಲೀಸ್ ಠಾಣೆಯಲ್ಲಿ ಕಳೆದದ್ದು ಮೋಹಿನಿಗೆ ಎಂದೂ ಬಾರದಿದ್ದ ವಿಧಿ, ದೈವ, ಅದೃಷ್ಟ ಮೊದಲಾದ ವಿಷಯಗಳು ತಲೆಯ ಮೂಡಿ ಬರುವಂತಾಗಿತ್ತು. ಶ್ರೀನಿಧಿರಾಯರು ಗತ್ಯಂತರವಿಲ್ಲವೇ ಅಭಯಂಕರನ ತಂದೆಯವರ ಕೈ ಹಿಡಿದು, ಸ್ವಾಮಿ, ಇದನ್ನೇ ನಿಮ್ಮ ಪಾದಗಳು ಅಂತ ತಿಳ್ಕೊಂಡು ಕಣ್ಣಿಗೆ ಒತ್ಕೋತೀನಿ. ದಯಮಾಡಿ ನನ್ನ ಮರ್ಯಾದೆ ಕಾಪಾಡಿ. ನನ್ನ ಸ್ಥಾನದಲ್ಲಿ ನೀವೇ ಇದ್ದಿದ್ರೆ ಹೇಗೆ ನಿಮಗೆನ್ನಿಸುತ್ತಿತ್ತೋ ದಯವಿಟ್ಟು ಯೋಚಿಸಿ. ಒಂದು ಅರತಕ್ಷತೆಗೆ ಏರ್ಪಾಡು ಮಾಡೋದಿಕ್ಕೆ ಅವಕಾಶ ಮಾಡಿಕೊಡಿ. ಇನ್ನು 3 ಹೆಣ್ಣು ಮಕ್ಕಳು ಇವಳ ಬೆನ್ನು ಹಿಂದೆ ಇದ್ದಾರೆ ಸ್ವಾಮಿ. ಅವರ ಭವಿಷ್ಯ ಯೋಚಿಸಿ ನಾನು ಬೇಡ್ತಿದ್ದೀನಿ ಎಂದು ಕಣ್ಣೀರಿಟ್ಟರು. ಅವಮಾನದಿಂದ ಕುಗ್ಗಿಹೋದ ಶ್ರೀನಿಧಿರಾಯರ ಪರಿಸ್ಥಿತಿಯ ಪರಿಣಾಮ ಹಾಗೂ ಹೀಗೂ ಪ್ರಭಾವ ಬೀರಿ ಅರತಕ್ಷತೆ ಏರ್ಪಡಿಸಲು ಒಪ್ಪಿಗೆ ದೊರೆತಿತ್ತು. ನೆಂಟರ ಗುಸುಗುಸು, ಪಿಸುಗುಸು, ಏನೋ ಒಂದು ರೀತಿಯ ಪರೀಕ್ಷಾದೃಷ್ಟಿ. ಅಭಯಂಕರನ ಕುಟುಂಬದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹುಡುಕುವ, ಅವರ ಹಿನ್ನೆಲೆ, ಜಾತಿ, ಆರ್ಥಿಕ ಪರಿಸ್ಥಿತಿ, ಸ್ಥಾನಮಾನಗಳ ಬಗ್ಗೆ ಪರಿಶೀಲಿಸುವ ದೃಷ್ಟಿಗಳು, ಇವೆಲ್ಲವುಗಳ ಮೇಲೆ ಅಭಯಂಕರನ ಮನೆಯವರ ಗೆಲುವಿನ ಅಟ್ಟಹಾಸಕರ ವರ್ತನೆಗಳ ನಡುವೆ ಅರತಕ್ಷತೆಯ ಕಾರ್ಯಕ್ರಮ ಮಾಡಿ ಮುಗಿಸುವುದರೊಳಗೆ ಶ್ರೀನಿಧಿರಾಯರು, ಭಾಮಿನಿ ಮತ್ತು ಮೋಹಿನಿಯರ ಜೀವ ಬೇಸತ್ತು ಹೋಗಿತು. ಈ ಎಲ್ಲರ ಕಣ್ಣೊರೆಸು ಲೋಸುಗ ಕೊಡುಬಿಡುವ ಸಂಪ್ರದಾಯವನ್ನು ತೋರಿಕೆಗೆ ಮಾಡಿದ್ದರೂ, ಪ್ರಸ್ತವನ್ನು ಏರ್ಪಡಿಸಿದ್ದರೂ ಅಷ್ಟೇನೂ ಅದ್ದೂರಿಯಲ್ಲಿದ್ದಿದ್ದರೂ, ಸಂಪ್ರದಾಯದಂತೆ ವರೋಪಚಾರವನ್ನು ಮಾಡಿದ್ದರೂ, ತ್ರಿಪತಿರಾಯರು ಸೂಟು ಬೂಟು, ಉಂಗುರ, ವಾಚು, ಕುತ್ತಿಗೆಗೆ ಚೈನು, ಬ್ರಾಸ್ಲೆಟು, ಬೆಳ್ಳಿಯ ತಟ್ಟೆ, ಲೋಟ, ಹೂವಿನ ಬುಟ್ಟಿ, ಅರಸಿನ ಕುಂಕುಮದ ಬಟ್ಟಲುಗಳು, ಪಂಚವಾಳ, ಮಂಗಳಾರತಿ, ದೀಪದ ಕಂಬ, ಆರತಿ ತಟ್ಟೆ, ನೋಡಲು ಗೌರಮ್ಮ ಇತ್ಯಾದಿ ಇತ್ಯಾದಿ. ಮಗಳಿಗೆ ತಾಳಿ, ಚೈನು, ಓಲೆ, ಬಳೆ ಎಲ್ಲ ಬಂಗಾರದ್ದಾಗಬೇಕು. ಗಂಡಿನ ತಂದೆ ತಾಯಿ, ನೆಂಟರಿಷ್ಟರು ತಮ್ಮ ಕಡೆಯ ನೆಂಟರಿಷ್ಟರುಗಳಿಗೆ ಉಡುಗೊರೆಗಳು, ಊಟೋಪಚಾರಗಳು ಎಲ್ಲ ಸೇರಿ ಸುಮಾರು ಕಡಿಮೆ ಎಂದರೂ 5 ಲಕ್ಷ ರೂಪಾಯಿ
ಕೈಬಿಟ್ಟು ಹೋಗಿತ್ತು. ತಮ್ಮ ಬ್ಯಾಂಕು ಖಾತೆಯಲ್ಲಿದ್ದ 50,000 ರೂಪಾಯಿಗಳು, ಹೆಂಡತಿ ಹೆಸರಿನಲ್ಲಿದ್ದ 25,000 ರೂಪಾಯಿಗಳ ಠೇವಣಿ ಬಿಟ್ಟಂತೆ ಉಳಿದೆಲ್ಲ ಅವರಿವರಿಂದ ಕೈಸಾಲ ತಂದೆ ರಿಸೆಪ್ಷನ್ ಮುಗಿಸಬೇಕಾಯಿತು. ರಿಸೆಪ್ಷನ್ ಆದ ಮೊದಲನೇ ದಿನವೇ ಅಭಯಂಕರ ಕಚೇರಿಗೆ ಹೊರಟ. ನವವಧು ಮೋಹಿನಿಯ ಮಧುಚಂದ್ರದ ಕನಸುಗಳು ಕನಸುಗಳಾಗಿಯೇ ಉಳಿದಿದ್ದವು. ಆ ಬಗೆಗಿನ ಅವಳ ನಿರೀಕ್ಷೆಗಳು ಸತ್ತು ಸಮಾಧಿಯಾದವು. ಮದುವೆಗೆ ಮುನ್ನ ಅಭಯಂಕರನು ಕೇಳಿದ್ದ, ಮೋನಿ, ಮದುವೆ ಆದಮೇಲೆ 1 ವಾರ ಹಾಯಾಗಿ ಎಲ್ಲಾದರೂ ಹೋಗಿ ಬಿಡೋಣ. ಕೇರಳದ ಬಳಿ ಇರುವ ಮುನ್ನಾರ್ ಚೆನ್ನಾಗಿದೆ ಅಂತ ನಮ್ಮ ಸ್ನೇಹಿತರು ಹೇಳುತ್ತಾರೆ. ನೀನಂತೀಯಾ? ಓ ಎಂದು ಮೋಹಿನಿ ಸಂತಸದಿಂದ ತಲೆಯಾಡಿಸಿದ್ದಳು. ಆದರೆ ತಾಳಿ ಕಟ್ಟಿದ ನಂತರ, ಪೊಲೀಸ್ ಸ್ಟೇಷನ್ ಹಗರಣದ ನಂತರ ಸಂಪೂರ್ಣ ಬದಲಾಗಿ ಹೋಗಿತ್ತು ಅವರ ಮಧುಚಂದ್ರದ ಯೋಜನೆ. ನನಗೆ ರಜಾ ಕೊಡಲಿಲ್ಲ. ಮೋನಿ, ಸಂಜೆ ಬೇಗ ಬರ್ತೀನಿ, ರೆಡಿಯಾಗಿರು. ಹಾಗೆ ಎಲ್ಲಾದರೂ ಹೋಗಿ ನಂತರ ರಾತ್ರಿ ಮನೆಗೆ ಹಿಂತಿರುಗೋಣ ಎಂದು ಹೇಳಿ ಹೊರಟು ಹೋಗಿದ್ದ. ಉತ್ತರಕ್ಕೆ ಕಾಯದೆ ಅಭಯಂಕರ ರಿಸೆಪ್ಷನ್ ನಂತರ ರಾತ್ರಿ ಪ್ರಸ್ಥದ ಶಾಸ್ತ್ರವನ್ನು ತಮ್ಮ ಮನೆಯಲ್ಲೇ ಏರ್ಪಡಿಸಿದರು. ಶ್ರೀಪತಿರಾಯರು ತಮ್ಮ ಮದುವೆ ಪ್ರಕರಣ, ಪೊಲೀಸ್ ಠಾಣೆಯ ಭೇಟಿ, ತಂದೆ ತಾಯಿಗಳ ಹೀನಾಯ ಸ್ಥಿತಿ, ನೆಂಟರಿಷ್ಟರ ಪ್ರಶ್ನಾರ್ಥಕ ನೋಟ ಇವೆಲ್ಲವುಗಳಿಂದ ಮೋಹಿನಿ ಸೋತಿದ್ದಳು. ಅವಳಲ್ಲಿ ಯಾವ ಮಧುರ ಭಾವನೆಗಳು ಉಳಿದಿರಲಿಲ್ಲ. ಹಾಲಿನ ಲೋಟ ಹಿಡಿದು ಕೋಣೆಯೊಳಗೆ ಬಂದು ಮೋಹಿನಿಯನ್ನು ಬರಸೆಳೆದು ಮುತ್ತಿಟ್ಟು ಅಭಯಂಕರನ ಬಿಗಿಯಪ್ಪುಗೆಯನ್ನು ಕುಸುರಿ ಬೀಳಿಸಿಕೊಂಡು ಮೋಹಿನಿಯ ಕಣ್ಣಿಗೆ ಗಡು ಅವಳ ಗರಿವಿಲ್ಲದೆಯೇ ಮುಚ್ಚಿಕೊಂಡಿದ್ದವು. ಅಭಯಂಕರನಿಗಾದ ನಿರಾಶೆಯ ಅವನಲ್ಲಿಯೇ ಉಳಿಯಿತು. ಬೆಳಗ್ಗೆ ಎದ್ದವನೇ ಕಚೇರಿಗೆ ಹೊರಟು ಬಿಟ್ಟಿದ್ದ. ಅತ್ತೆಯ ಮನೆಗೆ ಬಂದ ನಂತರ ಮೋಹಿನಿಗೇಕೋ ಅತ್ತೆ ಬದಲಾಗಿದ್ದಾರೆ ಎನಿಸತೊಡಗಿತ್ತು. ಹಿಂದೆ ತಾನು ಬಂದಾಗ ಅವರ ಮೂಗದಲ್ಲಿ ಇರುತ್ತಿದ್ದ ನಗು ಈಗ ಮಾಯವಾಗಿತ್ತು. ಗಂಡನಿಗೆ ತಿಂಡಿ ಕೊಟ್ಟು ಮಧ್ಯಾಹ್ನದ ಡಬ್ಬಿ ಸಿದ್ಧ ಮಾಡಿ ಕಳುಹಿಸಿಕೊಟ್ಟ ನಂತರ ತಾನು ತಿಂಡಿಗೆ ತಿನ್ನುವ ರೂಢಿ ಮಾಡಿಸಿಕೊಂಡಳು ಮೋಹಿನಿ. ಇದು ಅತ್ತೆಯ ಚುಚ್ಚುನುಡಿ ತಂದ ಬದಲಾವಣೆ. ಮೊದಲೆರಡು ದಿವಸ ಗಂಡನೊಂದಿಗೆ ತಾನು ತಿಂಡಿ ತಿನ್ನಲು ಕುಳಿತುಕೊಳ್ಳುತ್ತಿದ್ದಳು. ಅತ್ತೆ ತಿಂಡಿ ಮಾಡುತ್ತಿದ್ದರೂ ನೀಲಾಂಬರಿ ಎಲ್ಲರಿಗೂ ಬಡಿಸುತ್ತಿದ್ದಳು. ಅದೊಂದು ದಿವಸ ಬೆಳಗ್ಗೆಯೇ ನೀಲಾಂಬರಿಯನ್ನು ನೋಡಲು ಬಂದ ಗಂಡಿನವರ ಕಡೆಯಿಂದ ಒಪ್ಪಿಗೆಯಾಗಲಿಲ್ಲವೆಂದು ದೂರವಾಣಿ ಕರೆ ಬಂದು ತಾಯಿ ಮಗಳಿಬ್ಬರಿಗೂ ಅಸಮಾಧಾನ ಹೊಗೆಯಾಳುತ್ತಿತ್ತು. ಸರಿ ಬಲಿಪಶು ಮೋಹಿನಿ, ಅವರಿಬ್ಬರು ಅವಳ ಮೇಲೆ ಹರಿಹಾಯ್ದರು. ಅಂದು ಬೆಳಗ್ಗಿನ ತಿಂಡಿ ಸಮಯದಲ್ಲಿ ನೀಲಾಂಬರಿ ಕೋಪದಿಂದ ನುಡಿದಿದ್ದಳು, ನಾನೇನು ಅವಳ ಆಳೆ? ಅವಳಿಗೆ ಬಿಸಿ ಬಿಸಿಯಾಗಿ ಬಡಿಸೋಕ್ಕೆ ಅಣ್ಣನಿಗೆ ಅವಳೇ ತಿಂಡಿ ಕೊಡಲಿ. ಆಗಲಿ ಬಿಡು, ಆಡು ಕಾಡು ಕಂಡ್ರೆ ಕತ್ತೆಗೂ ಬರುತ್ತೆ ಕಿರೀಟ. ಇವಳ ತಾಯಿ ಮನೆ ಸಂಪತ್ತನ್ನು ನಾಲ್ಕೊಣಿ ನೀನ್ಯಾಕೆ ಅವಳ ಸೇವೆ ಮಾಡಬೇಕು ಎಂದು ಹೇಳಿದ ಮಾತು ಕಿವಿಗೆ ಬಿದ್ದಾಗಿನಿಂದ ಮೋಹಿನಿ ಗಂಡ ಕಚೇರಿಗೆ ಹೊರಟ ನಂತರ ತಿಂಡಿ ತಿನ್ನುವ ಅಭ್ಯಾಸ ಮಾಡಿಕೊಂಡಳು. ಅತ್ತಿಗೆಯರಿಗೂ ತಿಂಡಿ ಕೊಡುವ, ಊಟ ಬಡಿಸುವ ಅಭ್ಯಾಸ ಮಾಡಿಕೊಂಡಿದ್ದಳು. ಮೋಹಿನಿ ಎರಡು ಕೈ ಸೇರಿದರೆ ತಾನೇ ಚಪ್ಪಾಳೆ ಎಂದು ಆದಷ್ಟು ಮಾತನ್ನೆಲ್ಲ ಆಡದೆ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿದ್ದಳು. ಬಾಯಿ ಮುಚ್ಚಿಕೊಂಡಿರುವುದು ಎಷ್ಟು ಕಷ್ಟವೆಂದು ಅರಿವಾಯಿತು ಮೋಹಿನಿಗೆ. ತಮ್ಮ ತೌರಿನಲ್ಲಿ ಮಾತಿಗೆ ಮಾತಾಡಿ ಯಾವುದೇ ವಿವಾದವನ್ನು ತಾವು ಅಕ್ಕ ತಂಗಿಯರು ತಾಯಿ ಎಲ್ಲರೂ ಪರಿಹರಿಸಿಕೊಳ್ಳುತ್ತಿದ್ದೆವು. ಹೆಣ್ಣು ಮಕ್ಕಳೆಂದರೇನು, ಕಡಿಮೆ ಮಾತೆ ಕಡಿಮೆ ಆಸೆಯೇ. ಆಸೆ ಇದ್ದ ಮೇಲೆ ಒಬ್ಬರಿಗೊಬ್ಬರು ನಡುವೆ ಆಗಾಗ್ಗೆ ಕೋಪ ಸಿಟ್ಟು ಸೆಡವು ಇದ್ದೇ ಇರುತ್ತಿತ್ತು. ಹಾಗಿದ್ದರೂ ಮಾತನಾಡಿ ಬಗೆಹರಿಸಿಕೊಂಡು ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳುತ್ತಿದ್ದರು. ಆದರೆ ಇಲ್ಲಿ ಒಂದು ಮಾತನಾಡಿದರೆ ಹೆಚ್ಚು, ಮತ್ತೊಂದು ಮಾತನಾಡಿದರೆ ಕಡಿಮೆ, ಮಾತನಾಡದೇ ಇದ್ದರೂ ತಪ್ಪು ಕಂಡು ಹಿಡಿಯುವ ಅತ್ತಿಗೆಯರ ನಡುವೆ ಮೋಹಿನಿಗೆ ನೀರಿನೊಳಗೆ ತಲೆ ಮುಳುಗಿಸಿ ಅದು ಬಿಟ್ಟು ಅನುಭವವಾಗುತ್ತಿತ್ತು. ಅದೊಂದು ದಿವಸ ಸಿಡಿದು ಬರುವುದು ಖಂಡಿತ ಎಂದುಕೊಳ್ಳುತ್ತಿರುವಾಗಲೇ ಆ ದಿನವೂ ಬಂದು ಬಿಟ್ಟಿತ್ತು. ಮದುವೆಯಾಗಿ ಮೊದಲ ವರ್ಷದ ಸಂಕ್ರಾಂತಿ ಹಬ್ಬ ಬಂದಿತ್ತು. ತಾಯಿ ಮನೆಗೆ ಹೋಗುವ ಕಾತುರ ಮೋಹಿನಿಗೆ. ಆದರೆ ಇಲ್ಲಿಗೆ ಬೇಕಾದ ಎಳ್ಳು ಸಕ್ಕರೆ ಅಚ್ಚುಗಳನ್ನು
ಆಣಿ ಮಾಡಿ ಸೊಂಪಿಗೆ ಎಲ್ಲಿ ತಯಾರಿಯನ್ನು ಮಾಡಿದ ನಂತರ ಹೋಗುವೆಯಾ ಎಂದರು. ಅತ್ತೆ ಆಯಿತೆಂದು ಗೋಣು ಹಾಕಿದ ಮೋಹಿನಿ ಅಂಗಡಿಗೆ ಹೋಗಿ 1 kg ಬೆರೆಸಿದ ಎಳ್ಳು, ಅರ್ಧ kg ಸಕ್ಕರೆ, ಅಚ್ಚನ್ನು ಪ್ಲಾಸ್ಟಿಕ್ ಕವರ್ಗಳನ್ನು ತಂದಳು. ಕವರು ಸೈಜಿನ ಸಾಕೆ ಎಂದು ತೋರಿಸಲು ಹೋದರೆ, ನೋಡೇ ನೀಲು ಯಾವ ಸ್ಥಿತಿಗೆ ತಂದಿಟ್ಟು ಬಿಟ್ಲು ನಿನ್ನ ನಾದಿನಿ. ನಮ್ಮನೆ ಸಂಪ್ರದಾಯನ್ನ ಅಲ್ಲ, ಅಂಗಡಿಯಿಂದ ಅಚ್ಚು ಎಳ್ಳು ತರುವಷ್ಟು ಕೈಲಾಗದ ಸ್ಥಿತಿನೇನು ಅದನ್ನೂ ನಮ್ಮನೇನೆ ದೇವರಿಗೆ ನೋಡುವುದಕ್ಕಾಗುತ್ತೇನೆ. ನೋ ಅಂದರೆ ಇವಳಿಗೇನು ಗೊತ್ತು? ಆ ಅಂಗಡಿಯವರು ಹೇಗೆ ತಯಾರಿಸುತ್ತಾರೋ ಏನು? ದೇವರಿಗೆ ಎಳೆ ಇಳ್ಕೊಕ್ಕಾಗುತ್ತಾ ಏನು? ಬ್ರಾಹ್ಮ್ರೆ ಮನೆ ಹುಡುಗಿ ಅಂತ ಹೇಳ್ದೆ. ಫೋನು ನಿಮ್ಮ ತಾಯಿಗೆ ಕೊಡು, ಅದನ್ನು ನೀನು ಕೈಯಲ್ಲಂತೂ ಆಗೋಲ್ಲ ಅಂತಾಯಿತು. ಇನ್ನು ನಾವೇನಾದರೂ ಮಾಡ್ಕೋತೀವಿ. ನಿಮ್ಮ ತಾಯಿ ಮನೇಲಿ ಹಬ್ಬ ಹೇಗೆ ಮಾಡ್ತೀರಾ ಅಂತ ತಿಳಿತು ಬಿಡು. ಒಂದು ಶಸ್ತ್ರ ಇಲ್ಲ, ಸಂಪ್ರದಾಯ ಇಲ್ಲ. ಹೋಗಮ್ಮ, ನಿಮ್ಮ ತಾಯಿ ಕಾಯ್ತಿರ್ತಾರೆ, ಮಗಳು ಬರ್ತಾಳೆ ಅಂತ. ಹೋಗಮ್ಮ ಹೋಗು ಮಹಾರಾಯ್ತಿ, ಹೋಗು ಎಂದು ಮೊದಲಿಸಿದರು. ಮೋಹಿನಿಗೆ ಈಗ ಸುಮ್ಮನಿರಲಾಗಲಿಲ್ಲ. ಅಮ್ಮ, ನೀವು ನಿಮ್ಮನೆ ಸಂಪ್ರದಾಯ ಏನು ಅಂತ ಹೇಳಿದರೆ ಹಾಗೆ ಮಾಡ್ತಿದ್ದೆ. ನಮ್ಮ ಜಾತಿನ ಯಾಕೆ ಬೈತೀರಾ? ನಾನೊಬ್ಬಳೇ ಅಚ್ಚು ಹೇಗೆ ಮಾಡೋದು ಹೇಳಿ ಸಹಾಯ ಕೇಳಿದರೆ ನೀವು ಅತ್ತಿಗೆ ಏನು ಮಾಡ್ತಿದ್ರಿ? ಬರೀ ಮೊದಲಿಸಿ ಕಳಿಸ್ತಿದ್ರಿ. ನಿಧಾನವಾಗಿ ಸಮಾಧಾನವಾಗಿ ಹೇಳಿಕೊಡೋದನ್ನು ನೀವ್ಯಾವತ್ತೂ ಮಾಡಲೇ ಇಲ್ಲ. ನಾನು ಚೆನ್ನಾಗಿ ಮಾಡಿದಾಗಲೂ ಒಂದಾದರೂ ಮೆಚ್ಚುಗೆ ನುಡಿ ನಿಮ್ಮ ಬಾಯಿಂದ ಬಂದಿಲ್ಲ. ನನಗೂ ಸಾಕಾಗಿ ಹೋಯಿತು. ಮಾತಾಡದೆ ಅಡ್ಡೆ ನಿಮ್ಮ ಮೊದಲಿಗೆ ತಗೊಂಡು ಈಗಲೂ ನೀವು ಹೇಳಿ ಅಮ್ಮ ನನಗೆ ನಿಮ್ಮನೆ ಶಾಸ್ತ್ರ ಸಂಪ್ರದಾಯ ಯಾವತ್ತಾದರೂ ಹೇಳಿದ್ದೀರಾ? ನಿಮ್ಮ ದೇವರು ಯಾವುದು ಅಂತಾನೂ ಹೇಳಿಲ್ಲ. ಇಲ್ಲ, ಸುಮ್ಮನೆ ನಮ್ಮ ತಾಯಿ ಮನೇನ ಅನ್ಬೇಡಿ. ಯಾಕೆ ಅನ್ಬಾರ್ದು? ನಾನು ನೋಡ್ತೇನೆ ಇದ್ದೀನಿ ನೀನು ಕೆಲಸ ಮಾಡುವ ಚಂದನ. ನಿನ್ನ ತಾಯಿ ಏನು ಕಲಿಸಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಹೀಗೆ ಮಾತಿಗೆ ಮಾತು ಬೆಳೆದು ಮೋಹಿನಿ ರೂಮಿಗೆ ಹೋಗಿ ಅಳುತ್ತಾ ಮಲಗಿದಳು. ಸಂಜೆ ಅಭಯಂಕರ ಬಂದು ನಂತರ ನಡೆದ ರಾಧಾಂತ ಎಲ್ಲಿ ಹೇಳಾಯಿತು ಅಂದಿದ್ರೇನೂ ಆಗಲಿಲ್ಲ. ಅಭಯಂಕರ ಯಾರೊಬ್ಬರ ಪಾರಾನುಭವಿಸುವ ಧೈರ್ಯವಂತನಾಗಿರಲಿಲ್ಲ. ಮೋಹಿನಿ ನಿರಾಶೆ ಹತಾಶೆಗಳನ್ನು ಮನದಲ್ಲಿ ನುಂಗಿಕೊಂಡಿದ್ದಳು.